ಆರ್ ಸಿ ಬಿ ಸಿ ಎಸ್ ಕೆ ಮ್ಯಾಚ್ ನೋಡಿದ್ರೆ 19-20 ಫರಕ್ ಕಾಣ್ತಾ ಇದೆ. ಇದರಲ್ಲಿ ಸಿ ಎಸ್ ಕೆ ಆರ್ ಸಿ ಬಿ ಯಾವ ರೀತಿ ಆಗಿದೆ ಅಂದ್ರೆ ಸಿ ಎಸ್ ಕೆ ಏನಿಲ್ಲ 0.00 ಒಳಗೆ ಮೈನಸ್ ಒಳಗೆ ಬಂದಿದೆ. ಆರ್ ಸಿ ಬಿ ನೋಡಿದ್ರೆ 90% ಮ್ಯಾಲ್ ಬಂದಿದೆ. ಅಂದ್ರೆ ಕ್ವಾಲಿಟಿಯಲ್ಲೂ ಅದೇ ರೀತಿ ಇದೆ, ಕ್ವಾಂಟಿಟಿಯಲ್ಲೂ ಅದೇ ರೀತಿ ಇದೆ, ಫೇಮಲ್ಲೂ ಅದೇ ರೀತಿ ಇದೆ. ನಾನು ಮಾತಾಡ್ತಾ ಇರೋದು ಯಾವುದು ಅಂದ್ರೆ ಪ್ಲೇಯರ್ಸ್ ಬಗ್ಗೆ ಆಡ್ತೀನಿ ನೋಡ್ರಿ. ಸಿ ಎಸ್ ಕೆ ಪ್ಲೇಯರ್ಸ್ ಯಾವ ರೀತಿ ಇದ್ದಾರೆ ಅಂದ್ರೆ ಬಾಲಿಂಗ್ ಅಲ್ಲಿ ಬಹಳ ವೀಕ್ ಆಗಿದ್ದಾರೆ. ಆರ್ ಸಿ ಬಿ ಪ್ಲೇಯರ್ ನೋಡ್ಬೇಕಂದ್ರೆ ಬಹಳ ಒಳ್ಳೆ ರೀತಿಯಿಂದ ಆಡ್ತಾ ಇದ್ರೆ ಬಹಳ ಬೆಸ್ಟ್ ಆಡ್ತಿದ್ದಾರೆ. ಸ್ಟೆಪ್ ಬೈ ಸ್ಟೆಪ್ ನೋಡ್ಬೇಕಂದ್ರೆ ಆರ್ ಸಿ ಬಿ ಪ್ಲೇಯರ್ಸ್ ಬಹಳ ಒಳ್ಳೆ ರೀತಿಯಿಂದ ಆರ್ ಸಿ ಬಿ ಪರ್ಫಾರ್ಮೆನ್ಸ್ ನೋಡ್ಬೇಕಾದ್ರೆ ಒಳ್ಳೆ ರೀತಿಯಿಂದ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ರೆ ಬಹಳ ಒಳ್ಳೆ ರೀತಿಯಿಂದ ಕೊಡ್ತಾ ಇದ್ದಾರೆ. ಸಿ ಎಸ್ ಕೆ ಏನ್ ಆಟ ಆಡ್ತಾ ಇದ್ದಾರೆ ನೋಡ್ರಿ, ಇದು ಬಹಳ ಹಳಿದಾಗೋಗ್ಯದ ಆಟ. ಯಾವ ರೀತಿ ಅಂದ್ರೆ ನೀವು ನಾನು ಕೇಳ್ಬೋದು, ಇದು ಏನದಂದ್ರೆ 2026 ನಡೀಲತ್ತದ. ಇವರು 2026 ಆಟ ಆಡಲ್ ಹೊಂಟಾರ. ಇವ್ರು 2020, 19, 18 ಆಟ ಆಡ್ತಾ ಇದ್ದಾರೆ. ಸೊ ನಡೀತದೆ ಹೆಂಗ. ಈಗ ದುನಿಯಾ 5G ಬಂದದ, ಇನ್ನೊಂದು ಸ್ವಲ್ಪ ದಿನದ 6G ಬರ್ತದ. ಅದು ಗೊತ್ತೇ ಅದ ಎಲ್ಲರಿಗೆ. ಮತ್ತು ಇವರು ಕ್ರಿಕೆಟ್ ಪ್ಲೇಯರ್ ಯಾವ ರೀತಿ ಆಡ್ತಾ ಇದ್ದಾರೆ ಅಂದ್ರೆ 5-6 ವರ್ಷದ ಹಿಂದಿನ ಪ್ಲೇ ಆಡ್ತಾ ಇದ್ದಾರೆ. ಪೂರಾ ಹಳಿದಾಗ ಹೋಗ್ಯದ ಸಿ ಎಸ್ ಕೆ ದೊಡ್ಡದು NBA ಆಡತ್ತಾರ ನೋಡ್ರಿ. ಇದು ಹೊಸತ್ ತರ್ಬೇಕು, ಇವ್ರು ಹೊಸತ್ ಅಂದ್ರೆ ನಡೀತದ. ಆರ್ ಸಿ ಬಿ ಬಗ್ಗೆ ಹೇಳ್ಬೇಕಂದ್ರೆ ಸ್ಟಾರ್ಟಿಂಗ್ 5 ಓವರಲ್ಲಿ 50 ರನ್ ಮಾಡಿದ್ರು, ಮತ್ತೆ ಎಂಡಿಂಗ್ 5 ಓವರಲ್ಲಿ 97 ರನ್ ಮಾಡಿದ್ದಾರೆ. 100 ಓವರ್ವರೆಗೂ ಮಾಡಿದ್ದಾರೆ. ಸೊ ಇದರಲ್ಲಿ ಇದು ಪರ್ಫಾರ್ಮೆನ್ಸ್ ಲಾಸ್ಟ್ ಬಿಟ್ಟಿದ್ದಾರೆ. 3 ಓವರ್ ತಂದ್ರೆ ಏನೋ ರನ್ಗಳೇ ಆಗಿದ್ದಿಲ್ಲ ಆರ್ ಸಿ ಬಿ ಅಲ್ಲಿ ನೋಡ್ಬೇಕಾದ್ರೆ. 3 ಓವರ್ ನಂತರ 2 ಓವರಲ್ಲಿ ಭಾಳ ಒಳ್ಳೆ ರೀತಿಯಿಂದ ಕೊಟ್ಟಾರ. ಪೂರಾ 5 ಓವರ್ ಸ್ಟಾರ್ಟಿಂಗ್ ನೋಡಿದ್ರೆ 50 ರನ್ ಆಗಿವೆ, ಆ್ಯಂಡ್ ಎಂಡಿಂಗ್ 5 ಓವರ್ ನೋಡಿದ್ರೆ 97 ಹೊಡೆದಿದ್ದಾರೆ. ಇದು ಭಾಳ ಒಳ್ಳೆ ರೀತಿಯಿಂದ ಹೊಡೆದಾರ, ಲಾಸ್ಟ್ ಹೊಡೆದಾರ. ಇದ್ರ ಬಗ್ಗೆ ಏನು ಹೇಳಬೇಕು ಅಂತ ಒಂದು ಅರ್ಥನೇ ಆಗಲ್ಲ ಅಂತಂದ್ರೆ ಇದ್ರೊಳಗೆ ನಮ್ಮ ಟೀಮ್ ಡೇವಿಡ್ ಅವ್ರಿಗೆ ಒಂದು ಸೆಲ್ಯೂಟ್ ಹೊಡಿತೀನಿ. ಭಾಳ ಒಳ್ಳೆ ರೀತಿಯಿಂದ ಆಟ ಆಡಿದ್ದಾರೆ ಟೀಮ್ ಡೇವಿಡ್ ಅವರು. ಆ್ಯಂಡ್ ಪಾಟಿದಾರ್, ಪಡಿಕಲ್ ಇವರೆಲ್ಲ ಒಳ್ಳೆ ರೀತಿಯಿಂದ ಆರ್ ಸಿ ಬಿ ಅಲ್ಲಿ ಪ್ಲೇಯರ್ಸ್ ಈ ಬಾರಿ ಯಾವ ರೀತಿ ಆಡ್ತಾ ಇದ್ದಾರೆ ಅಂದರೆ ಒಬ್ಬರಿಗಿಂತ ಒಬ್ಬರು ಬೆಸ್ಟ್ ಒಳ್ಳೆ ರೀತಿಯಿಂದ ಆಡ್ತಾ ಇದ್ದಾರೆ. ಹೇಳ್ಬೇಕಂದ್ರೆ ಟೀಮ್ ಡೇವಿಡ್ ಅವರು ಒಳ್ಳೆ ರೀತಿಯಿಂದ ಆಡಿದ್ದಾರೆ. ಅವ್ರು ಏನು 1 6 ಹೊಡೆದಿದ್ದಾರೆ ನೋಡ್ರಿ. ಪೂರ ಗ್ರೌಂಡ್ ಹೊರಗೆ, ಚಿನ್ನಸ್ವಾಮಿ ಸ್ಟೇಡಿಯಂ ಹೊರಗೆ ಹೋಗಿದ್ದೆ. ಅದು ಅಂತೂ ಭಾಳ ನೆಕ್ಸ್ಟ್ ಲೆವೆಲ್ ಇತ್ತು. ಭಾಳ ಒಂದು ಅಲ್ಟಿಮೇಟ್ ಆಗಿದ್ದಾರೆ. ಹೋದ ಬಾರಿ ಯಾರಿದ್ರು ಅಂದ್ರೆ ಶೆಫರ್ಡ್ ಅವ್ರು ಇದ್ದರು. ಈ ಬಾರಿ ಟೀಮ್ ಡೇವಿಡ್ ಅವ್ರು ಬಂದಿದ್ದಾರೆ. ಇವರು ಭಾಳ ಒಳ್ಳೆ ರೀತಿಯಿಂದ ಆಟ ಆಡಿದ್ದಾರೆ. ಸಲ ಸಿ ಎಸ್ ಕೆ ಅವರ ಕನಸಿನಲ್ಲಿ, ಸಿ ಎಸ್ ಕೆ ಫ್ಯಾನ್ಸ್, ಸಿ ಎಸ್ ಕೆ ಪ್ಲೇಯರ್ ಕನಸಿನಲ್ಲಿ ನಮ್ಮ ಶೆಫರ್ಡ್ ಅವ್ರು ಬರ್ತಾ ಇದ್ರು. ಈ ಸಲ ಯಾರು ಬರ್ತಾರಂದ್ರೆ ಅದು ನಿಮ್ಗೆಲ್ಲರಿಗೂ ಗೊತ್ತು, ಅದೇ ನಮ್ಮ ಟೀಮ್ ಡೇವಿಡ್ ಅವರು ಬರ್ತಾರೆ. ಸೊ ಏನು ಹೇಳ್ಬೇಕಂದ್ರೆ ಒಂದು ಅರ್ಥನೇ ಆಗಲ್ವಂಟದ. ಆ್ಯಂಡ್ ಸಿ ಎಸ್ ಕೆ ಅಭಿಮಾನಿಗಳಿಗೆ, ಸಿ ಎಸ್ ಕೆ ಪ್ಲೇಯರ್ಗಳಿಗೆ ಒಂದೇ ಮಾತು ಹೇಳಕ್ಕೆ ಇಚ್ಛಪಡುತ್ತೆ. ಏನಂದ್ರೆ ನೀವು NBA ಗ್ರೂ ಆಗ್ಬೇಕಲ್ಲತ್ತೀರಿ. ನೀವು NBA ತನ್ನ ಒಳಗಿಂದು ಏನಿರ್ತದೆ ನೋಡ್ರಿ ಅದು ತೋರಿಸ್ಕೊಂಬದು. ಟ್ಯಾಲೆಂಟ್ ಅನ್ನೋ ಸಿ ಎಸ್ ಕೆ ಪ್ಲೇಯರ್ಸ್ ನಿಮ್ಮ ಟ್ಯಾಲೆಂಟ್ ಅಂಬದು ತೋರಿಸ್ಕೊಂಬದು. ಸ್ಟಾರ್ಟ್ ಮಾಡಿಬಿಡ್ರಿ. ನೀವು ಏನಿಲ್ಲ ಪೂರಾ 0.00 ಮೈನಸ್ದಾಗ ಆಳತ್ತೀರಿ. ನೀವು ಪೂರಾ ಆರ್ ಸಿ ಬಿ ಕಂಪೇರ್ ಮಾಡಿದ್ರೆ ನೀವು ಸ್ಟಾರ್ಟ್ ಮಾಡಿರಿ. ನಿಮ್ಮ ಒಳಗಿನ ಟ್ಯಾಲೆಂಟ್ ಏನು ಜನರಿಗೆ ತೋರ್ಸಾರಂತ ಬಂದಿರಿ ನೋಡ್ರಿ, ಅದು ಸ್ಟಾರ್ಟ್ ಮಾಡಿರಿ. ಅದು ಸ್ಟಾರ್ಟ್ ಮಾಡಿ ಆಡ್ರಿ, ನಿಮಗೂ ಗ್ರೋತ್ ಸಿಗ್ತದೆ. ನಾವೊಬ್ಬ ಆರ್ ಸಿ ಬಿ ಲಾಯಲ್ ಫ್ಯಾನ್ ಆಗಿ ಹೇಳ್ತಾ ಇದ್ದೀನಿ. ನಿಮ್ಮ ಪರ್ಫಾರ್ಮೆನ್ಸ್ ಏನು ಒಂದು ಚೂರು ನಿಮ್ಮ ಪರ್ಫಾರ್ಮೆನ್ಸ್ ಕಾಣ್ತಾನೆ ಅಲ್ರಿ. ಏನು ಹೇಳಬೇಕು, ನಾವು ನಿಮಗೆ ಏನೋ ಒಂದು ಒಳ್ಳೇದು ಭೀ ಹೇಳಕ್ಕೆ ಹೋದೀವಿ ಅಂದ್ರೆ ನಿಮ್ಗೆ ಯಾವ ರೀತಿ ಕಾಣ್ತದೆ ಅಂದ್ರೆ ಇವ ಏನೋ ಕೆಟ್ಟದ್ದು ಹೇಳತ್ತಾನೆ, ಇವನು ಸ್ವಾರ್ಥಕ್ಕಾಗಿ ಹೇಳತ್ತಾನಂತ ಅದು ಇದು ಕಾಣ್ತದೆ ಸಿ ಎಸ್ ಕೆ ಅಭಿಮಾನಿಗಳಿಗೆ, ಸಿ ಎಸ್ ಕೆ ಪ್ಲೇಯರ್ಗಳಿಗೆ. ಸೊ ನಿಮ್ಮ ಪರ್ಫಾರ್ಮೆನ್ಸ್ ಅನ್ನೋದು ನಾವು ನೋಡಿದೆವು ಪ್ಲೇಯರ್ದು ಅಂದ್ರೆ ಏನಿಲ್ಲ, ಪೂರಾ 0-0. ಆರ್ ಸಿ ಬಿ ಸರಿ 2 ಮ್ಯಾಚ್ ಇದ್ದು, ಆರ್ ಸಿ ಬಿ ಸರಿ ಒಂದೇ ಮ್ಯಾಚ್ ಆಗ್ಯದ 5 ತಾರೀಕಿಗೆ, ಅದು ಒಂದು ಸೋತಿರಿ. ಸಿ ಎಸ್ ಕೆ 2 ಮ್ಯಾಚ್ ಆಡ್ರಿ, ನಾವು 2 ಸೋತಿರಿ. ನಮ್ಮ ಆರ್ ಸಿ ಬಿ ರೆಕಾರ್ಡ್ ಅಂದ್ರೆ ನೋಡ್ಬೇಕಂದ್ರೆ ಹೋದ ಸಲ ರೆಕಾರ್ಡ್ ತೋಲ್ ಖರಾಬ್ ಇತ್ತು ಚಿನ್ನಸ್ವಾಮಿ ಸ್ಟೇಡಿಯಮ್ದಾಗ. ಅಂದ್ರೆ ತನ್ನ ಮನೆ ಅಂಗಳದಾಗೆ ಸೋತಿಂದ ಎಲ್ಲ ಇತ್ತು ಆರ್ ಸಿ ಬಿದು. ಬಟ್ ಈ ಸಲ ನೋಡ್ಬೇಕಂದ್ರೆ ಪೂರಾ ಒಳ್ಳೆ ರೀತಿಯಿಂದ ಆಡ್ತಾ ಇದ್ದಾರೆ, ನೆಕ್ಸ್ಟ್ ಲೆವೆಲ್ ಆಡ್ತಾ ಇದ್ದಾರೆ. ಏನು ಹೇಳ್ಬೇಕು ಅಂತ ಅರ್ಥ ಆಗಲ್ಲ ಹೊಂಟದ. ಈ ಸಲದ ಕಂಪೇರ್ ಮಾಡಿ ನೋಡಿದ್ರೆ ಈ ಸಲ ಭಾಳ ಒಳ್ಳೆ ರೀತಿಯಿಂದ ಒಬ್ಬರು ಒಳ್ಳೆ ರೀತಿಯಿಂದ ಆಡ್ತಾ ಇದ್ದಾರೆ. ಆ್ಯಂಡ್ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಹೋದ ಬಾರಿ ನೀವು ರೆಕಾರ್ಡ್ ಭೀ ತೆಗೆದು ನೋಡ್ರಿ, ಇಷ್ಟು ಇದ್ದಿಲ್ಲ. ಈ ಬಾರಿ ನೀವು ನೋಡ್ರಿ ಭಾಳ 2 ಮ್ಯಾಚ್ ಆಗ್ಯಾವ ಅದೇ ಗ್ರೌಂಡಿನಾಗ, ಅದು ಏನೋ ತವರು ಮನೆಯಲ್ಲಿ ಆಗ್ಯಾವ 2 ಮ್ಯಾಚು. 2 ಮ್ಯಾಚ್ ಗೆದ್ದಿದ್ದಾರೆ. ಇದು ತೋಲ್ ಖುಷಿ ಆಯಿತು ನನಗೆ. ತೋಲ್ ಭಾಳ ಒಳ್ಳೆ ರೀತಿಯಿಂದ ಆಡಿದ್ದಾರೆ ಅಂತ ಹೇಳ್ತೀನಿ. ಆ್ಯಂಡ್ ಒಳ್ಳೆ ರೀತಿಯಿಂದ ಆಡ್ತಾರೆ. ಈಗ ಈ ದಿನ ಯಾವ ರೀತಿ ತಂದ್ರೆ ಆರ್ ಸಿ ಬಿ ಅಭಿಮಾನಿಗಳು ಈ ಸಲ ಕಪ್ ನಮ್ಮದೇ ಅಂತ ಹೇಳ್ತಿದ್ದೀವಿ. ಆದರೆ ಇವಾಗ ಹಂಗಿಲ್ಲ, ಈ ಪ್ರತಿ ಸಲ ಕಪ್ ನಮ್ಮದೇ ಅಂತ ಹೇಳೋಕೆ ಇಚ್ಛಪಡ್ತೀವಿ ಅಂತ ಹೇಳ್ತೀನಿ. ಆ್ಯಂಡ್ ಇನ್ನು ಆರ್ ಸಿ ಬಿ ಯಾವ ರೀತಿ ಇರುತ್ತೆ ಅಂದರೆ ಇವಾಗ ಹ್ಯಾಟ್ರಿಕ್ 2 ಸಲ ಜಯ ಗಳಿಸಿದ್ದೆವು. ಈಗ
ಪ್ರತಿ ಸಲ ಜಯ ಗಳಿಸೋ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತೀನಿ. ಇನ್ನು ನೀವು ಯಾರೆಲ್ಲ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಡೈಲಿ ವೀಡಿಯೋಸ್ ಬರ್ತಾ ಇರುತ್ತೆ. ನಾನೊಬ್ಬ RCB ಮನಿ, RCB ಎಂದೆಂದು ಸಪೋರ್ಟ್ ಇದ್ದೇ ಇರುತ್ತೆ. ನೀವೇನಾದರೂ RCB ಸಪೋರ್ಟ್ ಮಾಡಬೇಕು ಅಂದ್ಕೊಳ್ತಾ ಇದ್ರೆ ನನ್ನ ಅಕೌಂಟು ಇನ್ಸ್ಟಾಗ್ರಾಮ್ ರೋರ್ ಕನ್ನಡಿಗ, ಯೂಟ್ಯೂಬ್ ರೋರ್ ಕನ್ನಡಿಗ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಇಟ್ಕೊಳ್ರಿ. ನನ್ನ ಕಡೆಯಿಂದ RCBಗೆ ಯಾವಾಗಲೂ ಸಪೋರ್ಟ್ ಇದ್ದೇ ಇರುತ್ತೆ. ನಿಮ್ಮ ಕಡೆಯಿಂದ ನನಗೆ ಸಪೋರ್ಟ್ ಬೇಕು. ನೀವು ಎಷ್ಟು ಜನ ಸಪೋರ್ಟ್ ಮಾಡ್ತಿರಲ್ಲ ನನಗೆ ಎಷ್ಟು ಮೋಟಿವೇಶನ್ ಸಿಗುತ್ತೆ ಇನ್ನೂ ಹೊಸ ವಿಡಿಯೋ ಮಾಡೋಕ್ಕೆ, ಹೊಸ ಕಂಟೆಂಟ್ ನಿಮಗೆ ಕೊಡೋಕ್ಕೆ. ಸೊ ಎಲ್ಲರೂ ಫಾಲೋ ಸಬ್ಸ್ಕ್ರೈಬ್ ಎಲ್ಲ ಮಾಡಿಟ್ಕೊರಿ. ಏನಿಲ್ಲ, CSK RCB ಪರ್ಫಾರ್ಮೆನ್ಸ್ ಅನ್ನೋದು ನೋಡೋದಾದರೆ ಭಾಳ ವೀಕ್ ಇದ್ದಾರೆ. CSKದವ್ರು ಮನದ ಮಾತು ಹೇಳ್ತೀನಿ ನೋಡ್ರಿ. ನಾವು ಒಂದು ಹೇಳ್ತಾ CSK ಅಭಿಮಾನಿಗಳದ್ದು ಭೀ ಯಾವ ರೀತಿ ಆಗಿದೆ ಅಂದರೆ, ಅಭಿಮಾನಿಗಳು ಓಡಾಡೋ ಹಂಗಿಲ್ಲ. ಹೊರಗಡೆ ಹೋದರೆ ಈ RCB ಫ್ಯಾನ್ಸು ಬೇರೆ ಟೀಮ್ ಫ್ಯಾನ್ಸ್ ಏನು ಹೇಳ್ತಾ ಇದ್ದಾರೆ ಅಂದರೆ, ಅವ್ರಿಗೆ ಭಾಳ ಟೀಕೆ ಮಾಡ್ತಾ ಇದ್ದಾರೆ, ಟಿಪ್ಪಣಿ ಮಾಡ್ತಾ ಇದ್ದಾರೆ, ಭಾಳ ಚಿಡಾಯಿಸ್ತಾ ಇದ್ದಾರೆ, ರ್ಯಾಗಿಂಗ್ ಮಾಡ್ತಾ ಇದ್ದಾರೆ. ಸೊ ನೀವು ಏನು ಮಾಡಬೇಕು, ಅಭಿಮಾನಿಗಳಿಗೆ ಕಾಪಾಡ್ಕೋಬೇಕಂದ್ರೆ ಪ್ಲೇಯರ್ಸ್ಗಳು ಒಳ್ಳೆಯ ರೀತಿಯಿಂದ ಆಡಬೇಕು. ಸೊ ನೀವೆಲ್ಲ ಒಳ್ಳೆಯ ರೀತಿಯಿಂದ ಆಡ್ರಿ. ಇನ್ನೂ ಏನು ಹೇಳ್ಬೇಕು ನನಗೆ ಅರ್ಥ ಆಗಲ್ಲ. ಒಟ್ಟದ ನಮ್ದು RCB 2 ಇದ್ದು, ತವ್ರ ಮನೆಗೆ 2 ಇದ್ದವು, 2 ಮ್ಯಾಚ್ ಗೆದ್ದಿದ್ದೀವೋ. ಮನೆ ಅಂಗಳದಲ್ಲಿ ನಾವು ಗೆದ್ದಿದ್ದೀವೋ. ನಮ್ಮ ವಿರಾಟ್ ಕೊಹ್ಲಿ ಒಳ್ಳೆಯ ರೀತಿಯಿಂದ ಆಡ್ಲತ್ತರ, ಆಡ್ತಾನೆ ಇರ್ತಾರೆ ಅಂತ ಹೇಳ್ತೀನಿ. ಆ್ಯಂಡ್ ಮತ್ತೇನು ಹೇಳರಿ ಅಂದ್ರೆ ನಮ್ಮ ಶೆಫರ್ಡ್ ಬೈಗೆ ಏನು ಆಗ್ಯದ ಅಂದ್ರೆ ಬ್ಯಾಟಿಂಗ್ ಸಿಗಲ್ಲ ಹೊಂಟದ. ಸೊ ಅವ್ರಿಗೆ ಬ್ಯಾಟಿಂಗ್ ಕೊಡುವಂಥ ಪ್ರಯತ್ನ ಮಾಡಿರಿ. ಯಾಕಂದ್ರೆ ಅವರು ಭಾಳ ಸಿಟ್ಟಿನಿಂದ ಮೊನ್ನೆ ಹೇಳತ್ತಿರು, ನಮ್ಮ ಡೇವಿಡ್ ಸಾಬ್ರಿಗೆ ಹೇಳತ್ತಿರು ಪೂರ ಅವ್ರು ಭಾಳ ಸಿಟ್ಟು ಅವ್ರ ತಲೆಗೆ ಇರಲತ್ತದ. ಅವ್ರಿಗೆ ಬ್ಯಾಟಿಂಗ್ ಕೊಡುವಂಥ ಪ್ರಯತ್ನ ಮಾಡಿರಿ. ಮತ್ತೇನಿಲ್ಲ, ಸಿಗ್ತೀನಿ ಮತ್ತೊಂದು ವೀಡಿಯೋದ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ನಾವು ಪದೇ ಹೇಗೆ ಹೇಳ್ತೀನಿ ಅಂದರೆ, ನಿಮ್ದು ಒಂದು ಸಬ್ಸ್ಕ್ರೈಬ್ ನನಗೆ ಭಾಳ ಮೋಟಿವೇಶನ್ ಸಿಗುತ್ತೆ. ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿರಿ. ಸಿಗ್ತೀನಿ ಮತ್ತೊಂದು ವೀಡಿಯೋದಲ್ಲಿ. ಇನ್ನೂ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ನಿಮಗೆ ಯಾವ ರೀತಿ ವೀಡಿಯೋ ಬೇಕು, ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಪ್ರತಿಯೊಬ್ಬರು ಕಮೆಂಟ್ ಮಾಡಿರಿ. ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಚೆನ್ನಾಗಿರ್ರಿ. ಬೈ ಬೈ.